ಭಾರತದಲ್ಲಿ ಸಚಿವರೊಬ್ಬರ ತಲೆದಂಡವನ್ನೇ ಪಡ್ಕೊಂಡಿದ್ದು ಜೆನ್ಸಿ ಹೋರಾಟ. ಇದೀಗ ಪಾಕಿಸ್ತಾನ ಸರ್ಕಾರಕ್ಕೂ ಕೂಡ ಜಿರಳೆ ಹೋರಾಟದ ಭೀತಿ ಎದುರಾಗಿದೆ. ಸಿಜೆಪಿ ಪ್ರತಿಭಟನೆ ಬೆನ್ನಲ್ಲೇ ಪಾಕ್ ಸಚಿವ ಮೊಹಸಿನ್ ನಖ್ವಿ ಒಂದು ಎಚ್ಚರಿಕೆ ಕೊಟ್ಟುಬಿಟ್ಟಿದ್ದಾರೆ. ನೋಡಿ, ದೇಶದ ಯುವಜನ ಸಿಜೆಪಿ ಭಾರತದಲ್ಲಿ ಮಾಡಿದ್ದೆಲ್ಲ ಹೋರಾಟ ಚಳವಳಿ ಆ ಥರ ಮಾಡುವಂಥ ಪ್ಲಾನಲ್ಲಿದ್ದಾರೆ ಪಾಕಿಸ್ತಾನದಲ್ಲಿ. ಸಿಜೆಪಿ ಭಾರತದಲ್ಲಿ ಎಂಥ ಒಂದು ಹೋರಾಟವನ್ನು ಹುಟ್ಟುಹಾಕಿ ಒಬ್ಬ ಸೆಂಟ್ರಲ್ ಮಿನಿಸ್ಟರ್ನ ಕೆಡವಿ ಹಾಕ್ತೋ, ಅದೇ ರೀತಿ ಪಾಕಿಸ್ತಾನದಲ್ಲೂ ಆಗ್ಬಿಡುತ್ತೆ ಹುಷಾರಂತ ಹೇಳಿ ಅಲ್ಲಿ ಪಾಕಿಸ್ತಾನದ ಸಚಿವ ಮೊಹಸಿನ್ ನಖ್ವಿ ಎಚ್ಚರಿಕೆ ಕೊಟ್ಟಿರೋದಿಲ್ಲಿ. ಸಾರ್ವಜನಿಕರಲ್ಲಿ ಹೆಚ್ಚಾಗ್ತಿರ್ತಕ್ಕಂಥ ಅಸಮಾಧಾನದ ಬಗ್ಗೆ ನಖ್ವಿ ಎಚ್ಚರಿಕೆ ಕೊಟ್ಟಿದ್ದಾರೆ. ತುಂಬ ಹೋರಾಟಗಳಾಗ್ತಾ ಇದೆ. POKಯಲ್ಲಿಯೂ ಕೂಡ ಸುಮಾರು ಜನನ ಸಾಯಿಸ್ತಾ ಇದ್ದಾರೆ. ಜನಗಳ ಆಕ್ರೋಶ ಅಲ್ಲೂ ಕೂಡ ಕಟ್ಟೆ ಒಡೆದು ಬಿಟ್ಟಿದೆ ಅದು. ಸೊ ಇದ್ರ ಬಗ್ಗೆ ಬಹಳ ಕೇರ್ಫುಲ್ ಆಗಿರಬೇಕು ಸರ್ಕಾರ ಅಂತ ಹೇಳಿ ಅಲ್ಲಿ ನಖ್ವಿ ಎಚ್ಚರಿಸ್ತಾ ಇದ್ದಾರೆ. ಅಲ್ಲಿಗೆ ನಾವು ಬದುಕ್ತಾ ಇರತಕ್ಕಂಥ ವ್ಯವಸ್ಥೆಯೇ ಕುಸಿದು ಬಿದ್ದುಬಿಟ್ಟಿದೆ. ಇದರ ಮೂಲಕ ಸಮಸ್ಯೆ ಬಗೆಹರಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸಮಗ್ರ ಸುಧಾರಣೆಗಳು ಆಗದೇ ಇದ್ದರೆ ದಶಕದ ನಂತರವೂ ಇದೇ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿಕೊಂಡೇ ಇರ್ತೀವಿ ನಾವು. ಜಿರಳೆಗಳು ಎಲ್ಲವನ್ನೂ ತಲೆಗೆಳಗಾಗಿಸಬಲ್ಲವು ಅಂತ ಮೊಹಸಿನ್ ನಖ್ವಿ ಪಾಕಿಸ್ತಾನದಲ್ಲಿ ಮಾತಾಡಿರೋದು. ಪಾಕಿಸ್ತಾನದಲ್ಲಿ ಆರ್ಥಿಕ ಬಿಕ್ಕಟ್ಟು, ಹೆಚ್ಚಾಗ್ತಿರ್ತಕ್ಕಂಥ ನಿರುದ್ಯೋಗ, ಭದ್ರತಾ ಸವಾಲುಗಳ ಮಧ್ಯದಲ್ಲಿಯೇ ಮಹತ್ವ ಪಡ್ಕೊಂಡಿದೆ ನಖ್ವಿಯ ಈ ಒಂದು ಹೇಳಿಕೆ. आप 10 साल बाद भी यहीं बैठे होंगे और इसी तरह तकरीर कर रहे होंगे और इसी तरह अपने मसले बयान कर रहे होंगे. इसने ऐसे का ऐसा रहना, क्योंकि ये सिस्टम जिसके अंदर हम रह रहे हैं ये कोलैप्स कर चुका है. आप माने ना माने, आप एक चीज जो 70 साल से घसीट रहे हैं, मैं आज भी कहूंगा जमहूरियत हम सब चाहते हैं और मैं उसका सबसे बड़ा सपोर्टर हूं और रहूंगा. आप 10 साल बाद भी यहीं बैठे होंगे और इसी तरह